ನಿನ್ನೆ ನೀವೊಂದು ಪ್ರತಿಕ್ರಿಯೆ ಕೊಟ್ಟಿದ್ದೀರಿ ಅಲ್ಲಿ. ನಾನು ಯಾಕೆ ಅವರ ರಾಜೀನಾಮೆ ಕೇಳಿದೆ? ಎಸ್, ನಾನು ಬಹುಶಃ ನೀವು ಅಲ್ಲ, ಬಟ್ ಅವರು ಒಂದೇ ನಿಮಿಷ, ಮೈಸೂರಿನ ಪಾದಯಾತ್ರೆ ಸಂದರ್ಭದಲ್ಲೂ ಸಹ, ಮೈಸೂರಿನ ಸಭೆನಲ್ಲೂ ಸಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ, ಕೊಡೋದು ಇಲ್ಲ. ಅವರು ಅಂತಿಮವಾಗಿ ಕಾನೂನಿನ ಹೋರಾಟದಲ್ಲೇ ತೀರ್ಮಾನ ಆಗಬೇಕು. ನಾನು ಒತ್ತಾಯ ಹಾಕಲ್ಲ ಅಂತ ಅವತ್ತು ಹೇಳಿದ್ದೀನಿ. ಮೈಸೂರಿನ ಸಭೆ ನನ್ನ ಭಾಷಣ ತೆಗೀರಿ. ನನ್ನೆಯೂ ನಾನೇನು ಹೇಳಿದ್ದೇನೆ, ರಾಜೀನಾಮೆ ನಾನು ಕೇಳಲ್ಲ. ಈ ದೇಶದಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ತಪ್ಪು ಮಾಡದೇ ಇದ್ದರೆ, ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದರೆ ರಕ್ಷಣೆ ಯಾರು ಬೇಕಾದರೂ ಪಡಿಬೋದು. ತಪ್ಪು ಮಾಡಿದರೆ ಈ ನೆಲದ ಕಾನೂನು ತಲೆಬಾಗಬೇಕಾಗುತ್ತೆ, ತೀರ್ಮಾನ ಅವತ್ತು ಹೇಳಬೇಕಾಗುತ್ತೆ ಅಂತ ಹೇಳಿದ್ದೀನಿ. ನಾನು ರಾಜೀನಾಮೆ ಕೇಳಲ್ಲ ಅಂತ ನಿನ್ನೆನೂ ಹೇಳಿದ್ದೀನಿ, ಈಗಲೂ ಕೇಳ್ತಾ ಇದ್ದೀನಿ ರಾಜೀನಾಮೆ. ಅಲ್ಲ, ಅದಕ್ಕೆ ಅವರು ಹೇಳಿದ್ದಾರೆ ಹಾಂ, ರಾಜೀನಾಮೆ ಕೇಳುವಷ್ಟು ನೈತಿಕತೆ ಕುಮಾರಸ್ವಾಮಿ ನಾನು ಇಟ್ಕೊಂಡಿದ್ದೀನಿ. ಆ ನೈತಿಕತೆ ಉಳಿಸ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವರೇ, ಇದು ಯಾವುದೋ ಒಂದು ಡಿನೋಟಿಫಿಕೇಶನ್ ನಾನು ಮಾಡದೇ ಇರೋದನ್ನ ಇಟ್ಕೊಂಡು ಓಡಾಡ್ತಿದ್ದೀರಿ. ಅದು ಯಾವುದೋ ಕೇಸ್, ಅದು ಕೇಸೇ ಅಲ್ಲ. ಅದು ನನ್ನ ನೈತಿಕತೆ ಪ್ರಶ್ನೆ ಮಾಡ್ತೀರಾ? ರೀಡು ಮಾಡೋದ್ರಲ್ಲ, ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ರೀಡೂನಲ್ಲಿ ಎಷ್ಟು ಜನದ ಭೂಮಿ ಅದು? ನಿಮ್ಮ ರೀಡು ಮಾಡಿದ್ದೀರಲ್ಲ, ರೀಡೂನಲ್ಲಿ ಆ ಭೂಮಿ ವಾಪಸ್ ಕೊಟ್ಟಿದ್ದೀರಲ್ಲ, ಎಷ್ಟು ಜನ ನಿಜವಾದ ಭೂ ಸ್ವಾಧೀನ ಭೂ ಮಾಲೀಕರಿದ್ದರು ನೋಟಿಫಿಕೇಶನ್ ಮಾಡಿದಾಗ ಎಸ್.ಎಂ. ಕೃಷ್ಣ ಕಾಲದಲ್ಲಿ? ಆ ರೀಡೂನಲ್ಲಿ ನೀವು ಮಾಡಿದಂಥ ಆದೇಶದಿಂದ ಆ ಭೂಮಿ ರೈತರಿಗೂ ಹೋಗಿದೆಯೋ, ಬಿಲ್ಡರ್ಗಳಿಗೆ ಹೋಗಿದೆಯೋ? 500 ಎಕರೆನೋ 600 ಎಕರೆನೋ? ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ನನ್ನ ನೈತಿಕತೆ ಪ್ರಶ್ನೆ ಮಾಡ್ತಾ, ಅದಕ್ಕೆ ನಾನು ಹೇಳಿದ್ದು, ನನ್ನ ನೈತಿಕತೆಯನ್ನು ಪ್ರಶ್ನೆ ಮಾಡಿದ್ದೀರಿ, ನನ್ನ ಮೇಲೆ ಆರೋಪ ಮಾಡಿದ್ದೀರಿ, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಿ. ಆ ನೈತಿಕತೆಯನ್ನು ಉಳಿಸ್ಕೊಂಡು ಆರೋಪದಿಂದ ಮುಕ್ತನಾಗಿ ಬಂದ ಮೇಲೆ ನಾನು ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿರೋದು. ನಾನು ನೈತಿಕತೆ ಕಳ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ನೈತಿಕತೆಯನ್ನು, ನನ್ನ ನೈತಿಕತೆಯನ್ನು ಮುಗಿಸಬೇಕು ಅಂತ ಷಡ್ಯಂತ್ರ ಮಾಡಿರೋರು ನೀವು. ನಿಮ್ಮ ಷಡ್ಯಂತ್ರ ನಾವು ಮಾಡಿಲ್ಲ. ನಿಮ್ಮ ಮೇಲೆ ಸರ್ಕಾರಿ ಭೂಮಿ ತಗೊಂಡೋಗ್ಬಿಟ್ಟು ನನ್ನ ಭೂಮಿ ನನ್ನ ಬಾಮೈದು ಅಂತ ಹೇಳಿದಿರಲ್ಲ. ಗಂಗೇನಹಳ್ಳಿದಕ್ಕೆ ಸರ್ಕಾರಿ ಭೂಮಿನ ಅದು? ಇಲ್ಲ, ಗಂಗೇನಹಳ್ಳಿ ಭೂಮಿನಲ್ಲಿ ಆ ಒರಿಜಿನಲ್ ರೈತನಿಗೆ ದುಡ್ಡು ಕೊಟ್ಟಿದ್ದೀರಾ? ಬಿಡಿಯಿಂದ ದುಡ್ಡು ಪೇಮೆಂಟ್ ಆಗಿದೆಯಾ? ಇಲ್ಲ ಹೋಗ್ಲಿ ಬಡಾವಣೆ ರಚನೆ ಆಗಿದೆಯಾ? ಅಲ್ಲಿ ಯಾರಾದರೂ ಸೈಟ್ ಅಲರ್ಟ್ ಆಗಿದೆಯಾ? 1974-76 ನೋಟಿಫಿಕೇಶನ್ ಆಗಿರೋದು. ಯಾತಕ್ಕೆ 2007 ಆದ್ರೂ ಭೂಸ್ವಾಧೀನ ಮಾಡ್ಕೊಂಡಿದ್ದನ್ನು ಸೈಟ್ ಮಾಡಿಲ್ಲ? ನೀವು ಖಾಲಿ ಹಾಕಿಟ್ಟಿದ್ದೀರಿ. ನಿಮ್ಮ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶ ಏನು ಹೇಳುತ್ತೆ? ಯಾವುದಕ್ಕಾದರೂ ಸರ್ಕಾರ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಂಡ್ರೆ 5 ವರ್ಷದಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ಳದೇ ಇದ್ದರೆ ಆ ನೋಟಿಫಿಕೇಶನ್ ಆಗಿರುತ್ತೆ, ಅದು ರದ್ದಾಗುತ್ತೆ ಅಂತ ಕೋರ್ಟ್ ಆದೇಶಗಳೇ ಇದ್ದಾವೆ. ಇವತ್ತು ಆ ಜಾಗ ಹೋಗಿ ನೋಡ್ಕೊಂಬನ್ನಿ, ಹೋಗಿ ಅಲ್ಲಿ ಏನಿದೆ ಅಂತ. ನಮ್ಮ ಬಾಮೈದ ತಗೊಂಡಿರ್ಬೋದು, ನಾನು ತಗೊಂಡಿಲ್ಲ ಅಂತ ಹೇಳಲ್ಲ. ನಿಮ್ಮ ಥರ ಎಸ್ ತಗೊಂಡಿದ್ದಾನೆ, ಅವನೇನು ಆದಿ ಬೀದಿಲಿ ಹೋಗೋಣ? ಎಷ್ಟು ಕೇಸ್ಗಳಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಂಡವರು ಮಾರಾಟ ಮಾಡಿಲ್ಲ? ಮಾರಾಟ ಮಾಡಬಾರ್ದು ಅಂತ ಇದೆಯಾ? ದುಡ್ಡಿರೋದು ತಗೊಂಡಿರ್ತಾನೆ. ನಾನು ನಿಮ್ಮ ಸಿದ್ದರಾಮಯ್ಯನವರು ಏನು ಹೇಳಿದ್ದೀನಿ? 15 ಸೈಟ್ ಇಲ್ದಿದ್ರೆ 50 ಸೈಟ್ ತಗೊಳಪ್ಪ ಅಂತ ಹೇಳಿದ್ದೀನಿ. ಕಾನೂನಿನ ವ್ಯಾಪ್ತಿ ಒಳಗೆ ತಗ ಅಂತ ಹೇಳಿದ್ದೀನಿ. ಇದಕ್ಕೂ ಅದಕ್ಕೂ, ನಂದಕ್ಕೂ ಇದಕ್ಕೂ ಸಂಬಂಧ ಏನಿದೆ?